ಮಸಾಲೆ ದೋಸೆ ದೋಸೆ ಹೆಂಗೈತೆ ಮನೆ? ಗಿರಿ ಮಸಾಲೆ ದೋಸೆ. ಇಲ್ಲ ನೋಡು. ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಲೋಕೇಶ್ ಮಂಡ್ಯ. ಹಾಗೆ ಇವತ್ತು ಬೆಳಗ್ಗೆ ಎದ್ದು ಮಸಾಲೆ ದೋಸೆ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ನನ್ನ ಮಗಳು ಅಲ್ಲೇ ಒಂದು ವಾರದಿಂದನೂ ಯಾವಾಗಲೂ ಹೋಟ್ಲಲ್ಲಿ ಅದು ಇದು ತಂದುಕೊಡು ಅಂತ ಕೇಳೋಳು. ಇವತ್ತು ಮಸಾಲೆ ದೋಸೆ ಬೇಕು ಅಂತಂದು, ಹಾಗಾಗಿ ನಾನೇ ಮನೇಲಿ ಮಾಡ್ತಾಯಿದ್ದೀನಿ. ಮೊದಲು ಬೆಂಗಳೂರಲ್ಲಿ ಹೋಟ್ಲಲ್ಲಿ ಕೆಲಸ ಮಾಡ್ತಿದ್ನಲ್ಲ, ಹಂಗಾಗಿ ಸ್ವಲ್ಪ ಮಸಾಲೆ ದೋಸೆ ಬಗ್ಗೆ ಐಡಿಯಾ ಇರೋದ್ರಿಂದ ನಾನೇ ಮಾಡ್ತಾಯಿದ್ದೀನಿ. ಯಾವ ಥರ ಬರುತ್ತೆ, ಹೆಂಗೆ ಬರುತ್ತೆ ಹಂಗೆ ನೋಡ್ತಾ ಹೋಗೋಣ. ದೋಸೆ ಹುಯ್ದಿದ್ದೀನಿ. ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಮೇಲೆ ಉಪ್ಪು ಹಾಕ್ಬಿಟ್ಟು, ಇದು ಬರೀ ಮಸಾಲೆ ದೋಸೆ ಅಲ್ಲ, ಮೈಸೂರು ಮಸಾಲೆ ದೋಸೆ ಮಾಡ್ತಾಯಿದ್ದೀನಿ. ಹಂಗೆ ನೋಡಿ ಯಾವ ಥರ ಬರ್ತದೆ ಅಂತ ಲಾಸ್ಟ್ವರೆಗೂ ನೋಡಿರಿ. ಚೆನ್ನಾಗಿ ಬಂದರೆ ಒಂದು ಲೈಕ್ಸ್ ಕಮೆಂಟ್ಸ್, ಮಾಡದೇ ಇದ್ರೂ ಪರವಾಗಿಲ್ಲ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊತೀನಿ. ತುಪ್ಪ ಹಾಕಿದ್ದೀನಿ. ಗಂಡು ಮಕ್ಳಿಗೆ ಅಡುಗೆ ಬಂದರೆ ಸಂತೋಷ. ನಾನು ಹೆಂಡ್ತಿಯನ್ನು ಯಾವತ್ತೂ ಏನೂ ಕೇಳೋಲ್ಲ, ಅದು ಇದು ಮಾಡು ಅಂತ. ನನ್ನ ಮಗಳು ಕೇಳೋದಲ್ಲ, ಹಂಗಾಗಿ ಮಸಾಲೆ ದೋಸೆ ಪ್ರಯತ್ನ ಪಟ್ಟಿದ್ದೀನಿ. ಬೆಂಗಳೂರಲ್ಲಿ ಬನಶಂಕರಿ ಮನೆ ತಿಂಡಿ ಹೋಟ್ಲಲ್ಲಿ ಕೆಲಸ ಮಾಡ್ತಿದ್ದೆ ಮೊದಲು. ಅಲ್ಲೇ ಒಂದು 8 ವರ್ಷ, ಒಂದು 7-8 ವರ್ಷದ ಹಿಂದೆ. ಹಾಗಾಗಿ ಕೆಂಪು ಚಟ್ನಿ ಹಾಕಿ ಮಸಾಲೆ ದೋಸೆ ತಂದು ಕೊಡ್ತೀನಿ ಹೋಟ್ಲಲ್ಲಿ. ಅದು ಅಲ್ಲಿಂದ ತಗೊಂಬರೋದಕ್ಕೆ ಮೆತ್ಕೊಂಥರ ಆಗಿರುತ್ತೆ. ಅದು ಅಲ್ಲೇ ತಿಂದರೆ ಚೆಂದ. ಹೋಟ್ಲಲ್ಲಿ ಚೆನ್ನಾಗಿ ಮಾಡ್ತಾರೆ, ಇಲ್ಲ ಅಂತ ಹೇಳೋಲ್ಲ. ಅದೇನೋ ಮನೇಲಿ ನಮಗೆ ಬರೋದನ್ನಾದರೂ ಸ್ವಲ್ಪ ಮಾಡ್ಕೊಳ್ಳೋಣ. ಇವಾಗಿನ ಇರೋ ರೇಟ್ಗಳಲ್ಲಿ ಹೊರಗಡೆ ಹೋಗಿ ಹೋಟ್ಲು ತಿಂಡಿ ತಿಂದು ಸ್ವಲ್ಪ ಆರೋಗ್ಯ ಇದು ಮಾಡೋದಕ್ಕಿಂತ ಮನೇಲೇ ಮಾಡಿದ್ದೀನಿ. ಆಲೂಗೆಡ್ಡೆ ಪಲ್ಯ ಹಾಕಿ ಅದನ್ನೆಲ್ಲ ನೀಟಾಗಿ ಸುತ್ತ ಮೈಸೂರು ಮಸಾಲೆ ಮಾಡೋ ಥರ ಫುಲ್ಲು ಅದಕ್ಕೆ ಅಪ್ಲೈ ಮಾಡಬೇಕು. ಫುಲ್ಲು ನೀಟಾಗಿ ಎಲ್ಲ ಸವರಿ ಮಾಡಿ ತಿನ್ನೋದ್ರಿಂದ ಎಲ್ಲ ಈ ಥರದ್ದು ಮಸಾಲೆ ಪದಾರ್ಥ ಇರ್ತವೆ. ಆದರೆ ಬಾಯಿ ರುಚಿ ಕೇಳಬೇಕಲ್ಲ, ತಿನ್ಬೇಕು ಏನಾದರೂ ಒಂದು ನಾವು ಅಂತ ಮಾಡೋದ್ರಲ್ಲೇ ಸ್ವಲ್ಪ ಹೆಲ್ದಿಯಾಗಿ ಮನೆಯಲ್ಲೇ ಮಾಡ್ಕೊಂಡ್ರೆ ತುಂಬ ಒಳ್ಳೆಯದು. ಹೋಟ್ಲು ಅಂದರೆ ಮಾಡೋಕ್ಕಿಲ್ಲದೆ ಇರೋರು ಹೋಟ್ಲಿಗೆ ಹೋಗಲೇಬೇಕಾಯ್ತದೆ. ನಾವು ಹೋಟ್ಲಲ್ಲಿ ತಿಂದು ಹೋಟ್ಲಲ್ಲಿ ಕೆಲಸ ಮಾಡಿರೋರೆ. ಹಾಗೆ ಇದ್ದವರಾದ್ರು ಮನೇಲಿ ಸ್ವಲ್ಪ ಮಾಡ್ಕೊಳಕ್ಕೆ ಬರೋರಾದ್ರು ಮಾಡ್ಕೊಳ್ಳೋಣ ಅಂತ. ತುಪ್ಪ ಹಾಕ್ತಾಯಿದ್ದೀನಿ. ಮತ್ತು ಮೇಲೆ ತುಪ್ಪ ಈಗ ಮೊನ್ನೆ ಊರಿಗೆ ಹೋದಾಗ ನಮ್ಮವ್ವ ಈಗ ತಗೊಂಡಿಟ್ಟಿತ್ತು ತುಪ್ಪ, ತಗೊಂಬಂದಿದ್ದೆ. ನನ್ನ ಮಗಳಿಗೆ ಅಂತಲೇ ಈಸಿಡ್ತಾರೆ ಅವ್ರು. ನಮಗೇನು ಸಣ್ಣ ವಯಸ್ಸಿಂದನೂ ತುಪ್ಪ ಬೆಣ್ಣೆ ಇದ್ರ ಬಗ್ಗೆ ಅಷ್ಟೊಂದು ಇಲ್ಲ, ಆಸಕ್ತಿ ಇಲ್ಲ. ನನ್ನ ಮಗಳು ಬರೀ ತುಪ್ಪನೇ ನೆಕ್ಬಿಡ್ತಾಳೆ ಬೇಕಾದ್ರೆ ಕೊಟ್ಟರೆ. ಹಂಗಾಗಿ ತೆಗೆದಿಟ್ಟಿದ್ರು. ಬರೋತ್ತಿಗೆ ತಗೊಂಬಂದಿದ್ನಲ್ಲ, 6 ತಿಂಗಳಿಗೆ ಒಂದು ಸತಿ ಒಂದು ನಮ್ಮ ಕಡೆ ಸೇರು ಅಂತಾರೆ, ಒಂದು ಸೇರು ಆ ಥರ KG ಲೆಕ್ಕ ಅಲ್ಲ ಅದು. 6 ತಿಂಗಳಿಗೆ ಒಂದು ಸತಿ ಒಂದು 10 ಇದಾದರೂ ಬೇಕಾಯ್ತದೆ. ನೋಡಿರಿ, ರೆಡಿ ಆಯಿತು. ತೆಗಿತಾಯಿದ್ದೀನಿ ಮಸಾಲೆ ದೋಸೆ. ಚೆನ್ನಾಗಿ ಬಂದಿದ್ದರೆ ಒಂದೇ ಒಂದು ಸಬ್ಸ್ಕ್ರೈಬ್ ಮಾಡಿರಿ. ನೋಡಿರಿ, ಚೆನ್ನಾಗಿ ಬಂದಿದ್ದರೆ ಕಮೆಂಟ್ ಮಾಡಿರಿ ಯಾವ ಥರ ಬಂದಿದೆ ಮಸಾಲೆ ದೋಸೆ ಅಂತ. ಮಸಾಲೆ ದೋಸೆಗೆ ಸೈಡಿಗೆ ಕಾಯಿ ಚಟ್ನಿ ಹಾಕಿ ಮೇಲ್ಗಡೆ ಒಂದು ಸ್ವಲ್ಪ ಹಂಗೆ ಲೈಟಾಗಿ ತುಪ್ಪ ಹಾಕಿದ್ರೆ ತುಪ್ಪದ ಮಸಾಲೆ ದೋಸೆ ರೆಡಿ, ಸವಿಯಲು ಸಿದ್ಧ. ನಮಗೆ ಈ ಥರ ಎಲ್ಲ ಹೇಳಕ್ಕೆ ಬರಲ್ಲ, ಏನೋ ಮಾಡಿದ್ದೀನಿ ಮಸಾಲೆ ದೋಸೆ. ಯಾವ ಥರ ಇದೆ ನೀವೇ ಕಮೆಂಟ್ ಮಾಡಿರಿ. ನನ್ನ ವೀಡಿಯೋ ಪೂರ್ತಿ ನೋಡಿರಿ, ಗೊತ್ತಾಗುತ್ತೆ ನಿಮ್ಗೆ ಯಾವ ಥರ ಐತೆ ಅಂತ. ಈಗ ನನ್ನ ಮಗಳಿಗೆ ತೊಗೊಂಡೋಗೋಣ, ತಿಂತಾಳೆ, ಏನು ಮಾಡ್ತಾಳೆ ಕೊಡ್ತೀನಿ. ಆ ದೋಸೆ ಸ್ವಲ್ಪ ಖಾರ ಇತ್ತು ಅಂತಂದ್ಲು, ತಿಂದ್ಲು ಅರ್ಧ. ಅದಕ್ಕೆ ಈ ಕೆಂಪು ಚಟ್ನಿ ಹಾಕ್ತಿಲ್ಲ, ಇನ್ನೊಂದು ದೋಸೆ ಹಾಕ್ತಾಯಿದ್ದೀನಿ. ಬರೀ ತುಪ್ಪ ಹಾಕಿ ಆಲೂಗೆಡ್ಡೆ ಪಲ್ಯ ಹಾಕಿ ಸ್ವಲ್ಪ ಕೆಂಪು ಚಟ್ನಿ ಖಾರ ಆಗಿಬಿಡ್ತು. ಈಗ ನಮಗೆ ದೊಡ್ಡವ್ರಿಗೆ ಸರಿಯಾಗುತ್ತೆ, ಮಕ್ಕಳಿಗೆ ಸ್ವಲ್ಪ ಖಾರ ಇರೋದ್ರಿಂದ ತಿಂದ್ಲು ಒಂದು ಅರ್ಧ. ಅದು ಇದಕ್ಕೆ ಬರೀ ಆಲೂಗೆಡ್ಡೆ ಪಲ್ಯ ಹಾಕಿ ತುಪ್ಪ ಹಾಕಿ ತೊಗೊಂಡೋಗ್ತೀನಿ. ನೋಡೋಣ ಏನು ಮಾಡ್ತಾಳೆ, ತಿಂತಾಳೆ ಏನು ಮಾಡ್ತಾಳೆ. ಫಾಲೋ ಮಾಡ್ಕೊಳ್ರಿ, ದಯವಿಟ್ಟು ನಿಮ್ಮ ಫ್ರೆಂಡ್ಸ್ಗೂ ಹೇಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದು ನನ್ನ ಮಗಳು ದೋಸೆ. ತಗೊಂಡು ಹೋಗ್ತೀನಿ ಈಗ ಈ ದೋಸೆನ.
ತಿನ್ನಿಸ್ಬೇಕು. ಇನ್ನು 2 ವರ್ಷ ಆಯಿತು, ಇನ್ನೂ ತಿನ್ನಿಸ್ಬೇಕು. ತಿನ್ನು ಅಂದರೆ ಕಷ್ಟ. ಬೆಳಗ್ಗೆ ಸ್ನಾನ ಮಾಡಿ ರೆಡಿಯಾಗಿ ಎದ್ದು ಕೂತ್ಕೊಂಬಿಟ್ರೆ ತಿಂಡಿ ತಿನ್ಸಕ್ಕೊಬ್ರು ಬೇಕು ಇವರಿಗೆ. ದೋಸೆ ಹೆಂಗೈತೆ ಮಗನೇ? ಇಲ್ಲಿ ನೋಡು, ಮಗರ ಆಡ್ತಾವಳೆ ಆ ದೋಸೆ. ಫೋನ್ ಇಸ್ಕೊಳ್ಳೋದು. ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ನೋಡಿ ಸಬ್ಸ್ಕ್ರೈಬ್ ಮಾಡಿ.